ಬೆಳಗಿಸಬಹುದಾದ ಬೆಳಕನ್ನ ಒಂದು ಜಾತಿ ಅಥವಾ ಒಂದು ಸಮಾಜಕ್ಕೆ ಸೀಮಿತಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಓದಿದಿವಿ, ತಿಳ್ಕೊಂಡಿದೀವಿ, ದಡ್ಡರೇನಲ್ಲ. ಈ ವಿಷಯ ಚರ್ಚೆಗೆ ಕಾರಣ ಕೂಡ ಆಗಬಹುದು. ಆದ್ರೆ ಸತ್ಯ ಅಲ್ವಾ? ಬಸವಣ್ಣನನ್ನ ನಾವು ಫಾಲೋ ಮಾಡೋದಾದ್ರೆ, ಅವರ ಮಾರ್ಗವನ್ನ ಅನುಸರಿಸ್ತೀವಿ ಅಂತ ಹೇಳೋದಾದ್ರೆ, ಎಲ್ಲರಲ್ಲೂ ನನ್ನ ಒಂದು ಚಿಕ್ಕ ಪ್ರಶ್ನೆ ಇದೆ. ಪ್ರತಿ ವರ್ಷ ಬಸವ ಜಯಂತಿಯನ್ನ ಆಚರಿಸ್ತೀವಿ ನಾವು. ಹಾಗಾದ್ರೆ ಬಸವಣ್ಣನವರ ಸಿದ್ಧಾಂತ ಏನಾಗಿತ್ತು? ಅವರ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ನಂದಿನಿ. ಇವತ್ತಿನ ಈ ವಿಡಿಯೋದಲ್ಲಿ ಒಬ್ರು ವಿಶ್ವ ಮಾನವನ ಬಗ್ಗೆ ತಿಳ್ಕೊಳ್ಳೋಣ. ಜನರ ಒಳಿತಿಗಾಗಿ, ನ್ಯಾಯಕ್ಕಾಗಿ, ಹಾಗೆ ಶಿವ ಭಕ್ತಿಗೆ ಪರವಶನಾದ ಮೇರು ವ್ಯಕ್ತಿತ್ವ ಇವ್ರದ್ದು. ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಆಹಾ, ಎಂತ ಅದ್ಭುತವಾದಂತಹ ವಚನ! 12ನೇ ಶತಮಾನದ ಮಹಾನ್ ಚೇತನ ವಚನಕಾರ ಭಕ್ತಿ ಭಂಡಾರ ಬಸವಣ್ಣನವರು ಜನರ ಬವಣೆಗಳ ಆಲಿಸುವ ಕಿವಿಯಾಗಿ ಅರ್ಥೈಸಿಕೊಳ್ಳುವ ಅವತಾರ ಪುರುಷ ಬಸವಣ್ಣ. ನಿರಾಕಾರನಾದ ಭಗವಂತನು ಮನುಷ್ಯನ ರೂಪದಲ್ಲಿ ನೊಂದವರ ನೆರವಿಗೆ ಬರ್ತಾನೆ ಅನ್ನೋದಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿ. ತಮ್ಮ ವಚನಗಳ ಮೂಲಕ ಜನರಿಗೆ ಬದುಕಿನ ಸಾರವನ್ನ ತಿಳಿಸಿದ್ರು. ಜಾತಿ, ಮತ, ಭೇದ ಭಾವ ಎಲ್ಲವನ್ನೂ ಮರೆತು ಮಾನವ ಕುಲ ತಾನೊಂದೇ ವಲಂ ಎಂದು ನುಡಿದು ನಡೆದವರು. ಅಸಮಾನತೆ, ಅಸ್ಪೃಶ್ಯತೆ, ಮೇಲು ಕೀಳು ಇಂತಹ ವಿಚಾರಗಳನ್ನ ತೊಲಗಿಸುವಲ್ಲಿ ಬಸವಣ್ಣನವರ ಕೊಡುಗೆ ಅಪಾರ. 12ನೆಯ ಶತಮಾನದಲ್ಲಿಯೇ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ರು. ಕಾಯಕವೇ ಕೈಲಾಸ ಎಂದು ಹೇಳಿ ಜನರ ಪರಿವರ್ತನೆಗೆ ಬಸವಣ್ಣ ಸ್ಫೂರ್ತಿಯಾದ್ರು. ಅಲ್ಲದೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ತತ್ವ ಬೋಧಿಸಿದ ಜ್ಞಾನಿ. ಜನರ ಉದ್ಧಾರಕ್ಕಾಗಿ ಶ್ರಮಿಸಿದವರು. 12ನೇ ಶತಮಾನದ ಶ್ರೇಷ್ಠ ಚಿಂತಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಅನುಭವ ಮಂಟಪವು ಬಸವಣ್ಣನವರು ನಿರ್ಮಿಸಿದ ಅಲ್ಲಮಪ್ರಭು, ಅಕ್ಕ ಮಹಾದೇವಿಯಂತಹ ವಚನಕಾರರನ್ನೊಳಗೊಂಡ ಮಹಾ ವಿಶ್ವವಿದ್ಯಾಲಯವೇ ಆಗಿತ್ತು. ಇಲ್ಲಿ ಸಾರ್ವಜನಿಕರೂ ಸಹ ಎಲ್ಲ ಸಾಮಾಜಿಕ, ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಹಾಗೂ ಪ್ರಾಪಂಚಿಕ ಪ್ರಶ್ನೆಗಳನ್ನ ಮುಕ್ತವಾಗಿ ಚರ್ಚಿಸೋದಕ್ಕೆ ಸ್ವಾಗತಿಸಿದಂತಹ ವೇದಿಕೆ ಇದು. ಬಸವಣ್ಣನವರ ಜೊತೆ 1,96,000 ಶರಣರಿದ್ದರೆಂದು ಐತಿಹಾಸಿಕ ಪುರಾವೆಗಳಿವೆ. ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ಪ್ರಸಿದ್ಧರಾದವರು. ಜನರ ಒಳಿತಿಗಾಗಿ ಶ್ರಮಿಸಿದ, ಸಮಾಜದ ಸುಧಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಜ್ಞಾನ ಭಂಡಾರವೇ ಆಗಿದ್ದ ಬಸವಣ್ಣನವರು ಜಾತಿ ವರ್ಣಗಳನ್ನೇ ಅಳಿಸಲು ಹೋರಾಡಿದವರು. ಇಂತಹ ವಿಶ್ವ ಮಾನವನನ್ನ ಒಂದೇ ಸಮಾಜಕ್ಕೆ ಸೀಮಿತಗೊಳಿಸಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಯಾಕಂದ್ರೆ ಬಸವಣ್ಣ ಕೇವಲ ಮನುಷ್ಯನಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಸನ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗೋ ಬೆಳಕು ಅದು. ಇಡೀ ವಿಶ್ವವನ್ನೇ ಬೆಳಗಿಸಬಹುದಾದ ಬೆಳಕನ್ನ ಒಂದು ಜಾತಿ ಅಥವಾ ಒಂದು ಸಮಾಜಕ್ಕೆ ಸೀಮಿತಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಓದಿದಿವಿ, ತಿಳ್ಕೊಂಡಿದೀವಿ, ದಡ್ಡರೇನಲ್ಲ. ಈ ವಿಷಯ ಚರ್ಚೆಗೆ ಕಾರಣ ಕೂಡ ಆಗಬಹುದು. ಆದ್ರೆ ಸತ್ಯ ಅಲ್ವಾ? ಬಸವಣ್ಣನನ್ನ ನಾವು ಫಾಲೋ ಮಾಡೋದಾದ್ರೆ, ಅವರ ಮಾರ್ಗವನ್ನ ಅನುಸರಿಸ್ತೀವಿ ಅಂತ ಹೇಳೋದಾದ್ರೆ, ಎಲ್ಲರಲ್ಲೂ ನನ್ನ ಒಂದು ಚಿಕ್ಕ ಪ್ರಶ್ನೆ ಇದೆ. ಪ್ರತಿ ವರ್ಷ ಬಸವ ಜಯಂತಿಯನ್ನ ಆಚರಿಸ್ತೀವಿ ನಾವು. ಹಾಗಾದ್ರೆ ಬಸವಣ್ಣನವರ ಸಿದ್ಧಾಂತ ಏನಾಗಿತ್ತು? ಅವರ ತತ್ವಗಳನ್ನ ಯಾರು ಪಾಲಿಸ್ತಿದೀವಿ? ಅವರು ಬದುಕಿದ್ದ ಕ್ಷಣದವರೆಗೂ ಯಾವ ಜಾತಿಯನ್ನು ಬೆಂಬಲಿಸಲಿಲ್ಲ, ಯಾವುದೂ ಮೇಲು ಕೀಳು ಅಂತ ಹೇಳಲಿಲ್ಲ. ಎಲ್ಲರನ್ನೂ ಸಮಾನರನ್ನಾಗಿ ನೋಡಬೇಕು ಅಂತಲೇ ಹೋರಾಡಿದ್ದು. ಅವರ ವಚನಗಳಲ್ಲಿ ಕೂಡ ಹೀಗೆ ಹೇಳಿದ್ದಾರೆ: ಹೊಲೆಯ ಹೊಲಬಿಗನಾದಡೆ ಅವನ ಹೊರೆಯಲಿಪ್ಪುದು ಲೇಸು ಕಂಡಯ್ಯ, ಹೊಲಬುಗೆಡದೆ ಲಿಂಗ ಶರಣೆನ್ನಿರಯ್ಯ, ಹೊಲಬುಗೆಡಬೇಡ ಶಿವ ಶರಣೆನ್ನಿರಯ್ಯ, ನಮ್ಮ ಕೂಡಲ ಸಂಗನ ಮಹಾಮನೆಯಲು ಮಾದರ ಚೆನ್ನಯ್ಯ ಹೊಲಬಿಗನಯ್ಯ. ಇದು ಬಸವಣ್ಣನವರ ತತ್ವ. ಆದ್ರೆ ಅವರನ್ನೇ ಜಾತಿ, ಸಮಾಜ ಅನ್ನೋ ಕೊಳಚೆಯೊಳಗೆ ಸಿಲುಕಿಸಿಬಿಟ್ಟಿದೀವಿ ನಾವು. ಯಾರು ಜಾತಿ, ಅಸ್ಪೃಶ್ಯತೆ, ಮೇಲು ಕೀಳು ಇಂತಹ ಕೀಳರಿಮೆಯನ್ನು, ಅಸಮಾನತೆಯನ್ನು ಸಮಾಜದಿಂದ ಶಾಶ್ವತವಾಗಿ ತೊಲಗಿಸಬೇಕು ಅನ್ಕೊಂಡಿದ್ರು, ಜೀವನ ಪೂರ್ತಿ ಜೀವ ಸವೆಸಿದ್ರು, ಅವರ ಶ್ರಮಕ್ಕೆ ಸಿಕ್ಕ ಫಲ ಏನು ಗೊತ್ತಾ? ಅವರ ಸಿದ್ಧಾಂತಗಳಿಗೆ ಮಸಿ ಬೆಳೆದು ಅವರನ್ನ ಜಾತಿಯ ರಾಯಭಾರಿಯಾಗಿ ಮಾಡಿರೋದು.
ಏನು ಸಾರ್ಥಕತೆ ಸಿಕ್ತು ಅವರ ತ್ಯಾಗಕ್ಕೆ, ಹೋರಾಟಕ್ಕೆ? ಇಷ್ಟು ಹೇಳಿ ಈ ವಿಷಯನ ಇಲ್ಲಿಗೆ ಬಿಡ್ತಿದ್ದೀನಿ. ಯೋಚನೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ನಮ್ಗೆ ತಿಳಿಸಿ. ಹಾಗೆ ನಾನ್ ಅನ್ಕೋತೀನಿ ಬಸವಣ್ಣನವರ ಸಿದ್ಧಾಂತಗಳನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ ಎಲ್ಲರಿಗೂ ತಲುಪಿದೆ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ನಾನ್ ನಿಮ್ಮ ನಂದಿನಿ.